ಕಾಲ್ತುಳಿದ ಪ್ರಕರಣದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಗಿರೀಶ್ ನೀಡಿರುವಂತಹ ದೂರಿನ ಅನ್ವಯ ಎಫ್ಐಆರ್ ಆಗಿರೋದು. ಆರ್ಸಿಬಿ, ಡಿಎನ್ಎ ಮ್ಯಾನೇಜ್ಮೆಂಟ್, ಕೆಎಸ್ಸಿಎ ವಿರುದ್ಧ ಎಫ್ಐಆರ್. ಇನ್ಸ್ಪೆಕ್ಟರ್ ಗಿರೀಶ್ರ ದೂರಿನ ಅಂಶಗಳು ಬೇರೆನೇ ಹೇಳ್ತಾ ಇದೆ. ಹಾಗಾದ್ರೆ ಕಬ್ಬನ್ ಪಾರ್ಕ್ ಠಾಣೆಗೆ ನೀಡಿದ ದೂರಿನಲ್ಲಿ ಏನಿದೆ, ಆ ಎಫ್ಐಆರ್ನಲ್ಲಿ ಏನಿದೆ? ಆರ್ಸಿಬಿ ಫೈನಲ್ಸ್ ಗೆದ್ದ ದಿನ ಬೆಳಗ್ಗೆ 5:30ರವರೆಗೆ ಭದ್ರತೆ ನೀಡಲಾಗಿತ್ತು. ಕಬ್ಬನ್ ಪಾರ್ಕ್ ಠಾಣೆಯ ಎಲ್ಲ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಜೂನ್ 3ರಂದು ಶುಭೇಂದು ಘೋಷ್ ಬಂದೋಬಸ್ತಿಗೆ ಮನವಿ ಮಾಡಿದ್ರು, ಆದರೆ ಆಗೋದಿಲ್ಲ ಅಂತ ಹೇಳಿದ್ರು. ಈ ಥರದ ಸಾಕಷ್ಟು ಡೀಟೇಲ್ಸ್ಗಳಿದ್ದಾವೆ. ಸೊ ಈಗ ಶಿವಕುಮಾರ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ. ಶಿವು, ಆ ಎಫ್ಐಆರ್ನ ಓದಿದ್ದೆ. ಆ ಎಫ್ಐಆರ್ನಲ್ಲಿ ಎಂತೆಂಥ ಅಂಶಗಳಿದ್ದಾವೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಪೊಲೀಸರು ಪರ್ಮಿಷನ್ ಕೊಡೋದಿಲ್ಲ, ಆದರೂ ಕೂಡ ಡಿ ಶಿವಕುಮಾರ್ ಅವರು, DCM ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಪೊಲೀಸರೇ ಭದ್ರತೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿರ್ತಾರೆ. ವಿಧಾನಸೌಧದ ಮುಂದೆ ಸಮಾರಂಭ ಆಗುತ್ತೆ. ಇಂಥ ಅನೇಕ ಅಂಶಗಳಿದ್ದಾವೆ ಅದರಲ್ಲಿ. ಇಂಥ ವಾಸು, ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸಸ್ಪೆಂಡ್ ಆಗಿರುವಂತಹ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಎಕೆ ಅವರೇ ಸ್ವತಃ ಕೊಟ್ಟಂತ ದೂರಿನನ್ವಯವಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ಇಡೀ ಘಟನೆಗೆ ಏನೆಲ್ಲ ಮೂಲ ಕಾರಣ ಅನ್ನೋದನ್ನ ಇನ್ಸ್ಪೆಕ್ಟರ್ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಜೂನ್ 3ನೇ ತಾರೀಕು RCB ಪಂಜಾಬ್ IPL ಮ್ಯಾಚ್ ಆದಂಥ ನಂತರದಲ್ಲಿ ಬೆಂಗಳೂರಿನಲ್ಲಿ ವಿಕ್ಟರಿ ಪೆರೇಡ್ಗೆ ಅನುಮತಿಯನ್ನ ಕೋರಲಾಯಿತು. ನಾವು ಅನುಮತಿಯನ್ನ ನಿರಾಕರಣೆಯನ್ನ ಮಾಡಿದ್ವಿ. ಜೊತೆಗೆ ಬೆಂಗಳೂರಿನ ವಿಧಾನಸೌಧದ ಗ್ರ್ಯಾಂಡ್ ಸ್ಟಾಪ್ ಮುಂಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅನುಮತಿಯನ್ನ DPR ಹಾಗೂ KSIಯಿಂದಾಗಿ ಅನುಮತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರುವಂತಹ ವಿಚಾರವನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ವಿ. ಒತ್ತಡದಿಂದ ಮೇಲಾಧಿಕಾರಿಗಳು ವಿಧಾನಸೌಧದ ಗ್ರ್ಯಾಂಡ್ ಸ್ಟಾಪ್ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟರು. ಮಧ್ಯಾಹ್ನ 1:30ರವರೆಗೂ ಕೂಡ ಕೆಲವೊಂದಷ್ಟು ಗೊಂದಲಗಳು ಮುಂದುವರಿಯಿತು. RCB ಮ್ಯಾನೇಜ್ಮೆಂಟ್, DNA ಹಾಗೂ KSCA ಸಿಬ್ಬಂದಿ ಗೇಟ್ ನಂಬರ್ 8, 9ರಲ್ಲಿ ಉಚಿತವಾಗಿ ಟಿಕೆಟ್ ಅನ್ನ ಕೊಡ್ತೀವಿ ಅಂತೇಳಿ ಘೋಷಣೆಯನ್ನ ಮಾಡಿದ್ರು. ಅವ್ರು ಹಾಕಿದಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಿಂದಾಗಿ ಲಕ್ಷಾಂತರ ಜನ ಸ್ಟೇಡಿಯಂ ಹಾಗೂ ವಿಧಾನಸೌಧ ಮುಂಭಾಗದಲ್ಲಿ ಸೇರಿದ್ರು. ಅವರು ಪೋಸ್ಟ್ ಆಗದಂತ ಸಂದರ್ಭದಲ್ಲಿ ಅವ್ರು ಏನು ಹೇಳಿರ್ತಾರೆ, 1:30ರ ಸುಮಾರಿಗೆ ಉಚಿತವಾಗಿ ಟಿಕೆಟ್ಗಳನ್ನು ಕೊಡ್ತೀವಿ ಅಂತೇಳಿ, ಅವ್ರು ಆಗದಂತ ಪೋಸ್ಟ್ ನಂತೆ ಉಚಿತವಾಗಿ ಟಿಕೆಟ್ಗಳನ್ನು ಕೊಡೋದಿಲ್ಲ. ಜೊತೆಗೆ ಸುಮಾರು 22 ಗೇಟ್ಗಳ ಪೈಕಿ ಓಪನ್ ಮಾಡಿದ್ದು ಕೇವಲ ಗೇಟ್ ನಂಬರ್ 19, 20 ಹಾಗೂ 22. 1:00ವರೆಗೆ ಟಿಕೆಟ್ ಅನ್ನ ಕೊಡ್ತೀವಿ, 2 ಗಂಟೆ ನಂತರದಲ್ಲಿ ಅಭಿಮಾನಿಗಳಿಗೆ ಸ್ಟೇಡಿಯಂಗೆ ಪ್ರವೇಶನ ಕೊಡ್ತೀವಿ ಅಂತೇಳಿ ಯಾವಾಗ DNA, KSCA ಹಾಗೂ RCB ಮ್ಯಾನೇಜ್ಮೆಂಟ್ ಹೇಳಿರುತ್ತೆ, ಅವ್ರು ಹೇಳ್ದಂತೆ ನಡ್ಕೊಳ್ಳೋದಿಲ್ಲ. ಫ್ರೀ ಟಿಕೆಟ್ಗಳನ್ನು ಸರಿಯಾದ ಸಮಯಕ್ಕೆ ಕೊಡೋದಿಲ್ಲ. ಜೊತೆಗೆ 22 ಗೇಟ್ಗಳ ಪೈಕಿ ಓಪನ್ ಮಾಡುವಂಥದ್ದು ಕೇವಲ ಗೇಟ್ ನಂಬರ್ 9, 10, 12. ಸುಮಾರು ಚಿನ್ನಸ್ವಾಮಿ ಸ್ಟೇಡಿಯಂನ 22 ಗೇಟ್ಗಳ ಪೈಕಿ 11 ಗೇಟ್ಗಳ ಬಳಿಯಲ್ಲಿ ಕಾಲ್ತುಳಿತ ಆಗಿರುವಂಥದ್ದು. ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರೆ, ಸುಮಾರು 64 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದು ನಮಗೆ ಏನಿದೆಲ್ಲ ಒತ್ತಡ ಬರುತ್ತೆ. ಒತ್ತಡ ಬಂದಂತ ನಂತರದಲ್ಲಿ ತರಾತುರಿಯಲ್ಲಿ ಬಂದೋಬಸ್ತನ್ನ ಮಾಡಬೇಕಾಗುತ್ತೆ. KSCA, DNA, RCB ಮ್ಯಾನೇಜ್ಮೆಂಟ್ ನೇರ ಕಾರಣ ಅಂತೇಳಿ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಶಿವ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.